ಕಾಕಿಗೆ ಕಿಚ್ಚಿಟ್ಟವರ ಕೇಸ್ ವಾಪಸ್. ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆಯಾ ಕಾಂಗ್ರೆಸ್? ಶರವೇಗದ ಸರ್ಕಾರಕ್ಕೆ ತಟ್ಟಿದ ಬಿಸಿ. ಇದು ಚದುರಂಗದ ಮೊದಲ ಸ್ಟೋರಿ. ಕಿಚ್ಚಿಟ್ಟವರ ಕೇಸ್ ವಾಪಸ್. ಸರ್ಕಾರ ಎಷ್ಟು ಮಟ್ಟಿಗೆ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುವಂಥದ್ದು. ಈಗ ಆಲ್ರೆಡಿ ಸಾಕಷ್ಟು ನೋಡಿದ್ವಿ, ಸಾಕಷ್ಟು ವಿಚಾರಗಳನ್ನ ಅಂಶಗಳನ್ನ ನೋಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅತಿಯಾದಂತ ತುಷ್ಟೀಕರಣ, ಓಲೈಕೆ ರಾಜಕಾರಣ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಹುಬ್ಬಳ್ಳಿ ಸ್ಟೇಷನ್ಗೆ ಬೆಂಕಿ ಇಟ್ಟವರ ಕೇಸನ್ನು ವಾಪಸ್ ಪಡಿತಾ ಇರುವಂಥದ್ದು ಇದು ಇನ್ನೂ ನಾನಾ ಪ್ರಕರಣಗಳಿಗೂ ಕೂಡ ಅನ್ವಯಿಸುತ್ತಾ ಅನ್ನುವಂಥ ಪ್ರಶ್ನೆ ಅಲ್ಲ. ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ, ಪ್ರೂಫ್ ಇದೆ, ವಿಡಿಯೋ ಇದೆ. ಕಲ್ಲನ್ನ ಯಾವಂತ ತೂರ್ದ, ಗೂಂಡ ಯಾರು, ಆ ದುಷ್ಕರ್ಮಿ ಯಾರು, ಪೊಲೀಸ್ ಇಲಾಖೆಗೆ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಂತವನು, ಪೊಲೀಸರಿಗೂ ಕೂಡ ಹೊಡೆದಂಥವ್ರು, ಅದಾದ್ಮೇಲೆ ಗಾಡಿಗಳನ್ನೆಲ್ಲ ನಜ್ಜುಗುಜ್ಜು ಮಾಡಿದ್ರು, ಬುಡ ಮೇಲ್ ಮಾಡಿಬಿಟ್ಟಿದ್ರು ಆ ಗಾಡಿಗಳನ್ನ. ಅಂಥವ್ರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅಂಥವ್ರಿಗೆ ಬುದ್ಧಿಯನ್ನ ಕಲಿಸಬೇಕಾಗಿರುವಂಥ ಪೊಲೀಸ್ ಇಲಾಖೆಗೆ ಸರ್ಕಾರ, ಪೊಲೀಸರಿಗೆ ಇನ್ನಷ್ಟು ನೈತಿಕತೆಯನ್ನ, ಆತ್ಮಸ್ಥೈರ್ಯವನ್ನ ತುಂಬಬೇಕಾಗಿದ್ದಂಥ ಸರ್ಕಾರ ಈ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ಮುಂದೇನ್ ಕತೆ ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟಾಕ್ತಾರೆ. ಕಾಂಗ್ರೆಸ್ ಸರ್ಕಾರ ಆ ರೀತಿಯಾಗಿ ನಡ್ಕೊಳ್ತಾ ಇರುವಂಥದ್ದು. ಆ ಒಂದು ಪ್ರಕರಣವನ್ನ ನೋಡ್ತಾ ಹೋಗೋಣ. ಹಳೆ ಹುಬ್ಬಳ್ಳಿ ಸ್ಟೇಷನ್ ಗಲಭೆಕೋರರ ಕೇಸನ್ನ ವಾಪಸ್ ಪಡೆಯಲಾಗ್ತಾ ಇದೆ. ಕೇಸ್ ವಾಪಸ್ ಪಡೆಯೋ ಬಗ್ಗೆ ಕೋರ್ಟ್ಗೆ ಸರ್ಕಾರದ ಪತ್ರ ಬೇರೆ. ಸರ್ಕಾರ ಶರವೇಗದ ನಿರ್ಧಾರಕ್ಕೆ ಪ್ರತಿಪಕ್ಷಗಳು ಟೀಕೆಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಶರವೇಗದ ನಿರ್ಧಾರ ಬೇರೆ ಇನ್ಯಾವ ಪ್ರಕರಣದಲ್ಲೂ ಕೂಡ ಇಲ್ಲ. ಶರವೇಗದ ನಿರ್ಧಾರ ಆದ್ರೆ ಮುಸ್ಲಿಂ ಅಂತ ಬಂದ್ರೆ ಸಾಕು, ಸರ್ಕಾರ ಎಷ್ಟರ ಮಟ್ಟಿಗೆ ಹೈಪರ್ ಆಕ್ಟಿವ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಅವರ ಪರವಾಗಿ ನಿಂತ್ಕೊಳ್ಳುತ್ತೆ, ಅವರ ಬೆಂಬಲಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಅಷ್ಟೆಲ್ಲ ಟೀಕೆಗೆ ಗುರಿಯಾಗಿತ್ತು. ಇಡೀ ದೇಶದಾದ್ಯಂತ ಚರ್ಚೆ ಆಗಿದ್ದಂಥ ಪ್ರಕರಣ, 2022ರಲ್ಲಿ ನಡೆದಿದ್ದಂಥ ಪ್ರಕರಣ. ಸರಿಯಾದಂಥ ಪಾಠವನ್ನ ಕಲಿಸಬೇಕು, ಇಂಥ ಪ್ರಕರಣಗಳು ಮತ್ತೆ ಮರುಕಳಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಸರ್ಕಾರ ಇಡ್ತಾ ಇರುವಂಥ ಹೆಜ್ಜೆಗಳಿದೆಯಲ್ಲ, ಪದೇ ಪದೇ ಇಂತಹ ಒಂದು ಪ್ರಕರಣಗಳನ್ನ ನೀವು ಮಾಡ್ಕೊಳ್ಳಿ, ನಾವು ನಿಮ್ಮ ಸಪೋರ್ಟಿಗೆ ಇರ್ತೀವಿ, ಅಮಾಯಕರು ಅಂತ ಹೇಳ್ತೀವಿ, ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ತೀವಿ ಅನ್ನುವಂಥ ರೀತಿಯಾದಂಥ ಒಂದು ಸೂಚನೆ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇದೇನು ಹುಬ್ಬಳ್ಳಿ ಗಲಭೆ ಪ್ರಕರಣ ಒಂದೇ ಅಲ್ಲ, ಒಂದು DJ ಹಳ್ಳಿ KG ಹಳ್ಳಿ ಪ್ರಕರಣ ಆಯಿತು, ಪಾದರಾಯನಪುರ ಕೇಸ್ ಆಯಿತು, ಇತ್ತೀಚೆಗಂತೂ ಉದಯಗಿರಿ ಪ್ರಕರಣವನ್ನ ಕೂಡ ನೋಡಿದ್ವಿ. ಹುಬ್ಬಳ್ಳಿ ಪ್ರಕರಣ ಅಂತೂ ದೊಡ್ಡ ಎಕ್ಸಾಂಪಲ್ ಆಗಿತ್ತು. ಅಮಾಯಕರು ಅಂತ ಹಣೆಪಟ್ಟಿ ಕಟ್ಬಿಡುತ್ತೆ ಈ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಸರ್ಕಾರ ಬಂದಂಥ ಸಂದರ್ಭದಲ್ಲಿ. ಅದನ್ನು ನಾವು ಸುಮ್ಮನೆ ಹೇಳ್ತಾ ಇರುವಂಥದ್ದಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹುಬ್ಬಳ್ಳಿ ಪ್ರಕರಣ ಆಗಿರುವಂಥದ್ದು. ಈ ಪ್ರಕರಣದಲ್ಲಿ ಏನಾಯಿತು, ಶರವೇಗದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಯನ್ನೇ ಮುಗಿಸ್ಬಿಟ್ಟಿದೆ, ಈ ಒಂದು ಕೇಸನ್ನು ವಾಪಸ್ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಕಿಚ್ಚಿಟ್ಟವರ ಕೇಸ್ ಯಾವ ರೀತಿಯಾಗಿ ವಾಪಸ್ ಪಡೆದುಕೊಳ್ಳಲಾಗ್ತಾ ಇದೆ ಅಂತ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದ ಆರೋಪಿತರ ಕೇಸನ್ನ ವಾಪಸ್ ಪಡೆಯಲಾಗ್ತಾ ಇದೆ. ಸರ್ಕಾರ ಕೋರ್ಟ್ಗೂ ಬೇರೆ ಅರ್ಜಿ ಹಾಕಿದೆ ಈ ಕೇಸನ್ನ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ. ಶರವೇಗದಲ್ಲಿ ಕಾನೂನು ಪ್ರಕ್ರಿಯೆಯನ್ನ ಮುಗಿಸ್ತಾ ಇರುವಂತ ರಾಜ್ಯ ಸರ್ಕಾರ, ಮುಗಿಸ್ತಾ ಇರುವಂತ ಅಲ್ಲ, ಮುಗಿಸಿರುವಂತ ರಾಜ್ಯ ಸರ್ಕಾರ ಇದು. ತುಷ್ಟೀಕರಣದ ಪರಮಾವಧಿ, ಸಚಿವ ಸಂಪುಟದಲ್ಲಿ ಸಭೆ, ಕೋರ್ಟ್ಗೆ ಮನವರಿಕೆ ಎಲ್ಲವೂ ಕೂಡ ಅದರಲ್ಲೂ ಶರವೇಗ. ಸಚಿವ ಸಂಪುಟದಲ್ಲಿ ಅಂದ್ರೆ 2024 ಕಳೆದ ವರ್ಷ ಅಕ್ಟೋಬರ್ 10ನೇ ತಾರೀಕು ಸಚಿವ ಸಂಪುಟದಲ್ಲಿ ವಾಪಸ್ ಪಡೆಯುವಂತ ನಿರ್ಧಾರ ಆಗುತ್ತೆ. ಡಿಸೆಂಬರ್ 24ಕ್ಕೆ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸ್ಬಿಟ್ಟು ಈ ಕೇಸನ್ನ ವಾಪಸ್ ಪಡಿತಾ ಇದೀವಿ ಅಂತ ಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾರೆ. ಕೇವಲ 2.5 ತಿಂಗಳಲ್ಲೇ ಕ್ಯಾಬಿನೆಟ್ ನಿಂದ ಕೋರ್ಟ್ ವರೆಗೂ ಕೂಡ ಆದೇಶ ಹೋಗುತ್ತೆ. ಎಷ್ಟು ಹೈಪರ್ ಆಕ್ಟಿವ್ ಅಂತ ಅದಕ್ಕೆ ಹೇಳಿದ್ರು ರಾಜ್ಯ ಸರ್ಕಾರ. ಮುಸ್ಲಿಂ ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಸ್ಪೆಷಲಿ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಆಕ್ಟಿವ್ ಆಗಿರ್ತಾರೆ ಅಂತ. ಸಚಿವ ಸಂಪುಟದ ನಿರ್ಧಾರದ ಬಗ್ಗೆ ಕಾನೂನು ಇಲಾಖೆ ಪರಾಮರ್ಶೆಯನ್ನ ಕೂಡ ಮಾಡಿ ಮುಗಿಸಿ ಆಗಿರುವಂಥದ್ದು. ಸಚಿವ ಸಂಪುಟದಲ್ಲಿ ಆದೇಶ ಆಗ್ತಿದ್ದ ಹಾಗೆ ಅಕ್ಟೋಬರ್ 10ನೇ ತಾರೀಕು ಅದರ ಬಗ್ಗೆ ಚರ್ಚೆಯನ್ನ ಮಾಡಿ ಅದರ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆದ ಬಳಿಕ ಕಾನೂನು ಇಲಾಖೆಯಿಂದ ತನಿಖಾ ತಂಡಕ್ಕೆ ಕೇಸ್ ವಾಪಸ್ಗೆ ಸೂಚನೆಯನ್ನ ಕೂಡ ಕೊಡಲಾಗಿರುವಂಥದ್ದು. ಕಾನೂನು ಇಲಾಖೆಯಿಂದ ತನಿಖಾ ತಂಡಕ್ಕೆ ಸೂಚನೆ ಕೂಡ ಕೊಡಲಾಗಿದೆ ಈ ಕೇಸನ್ನ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ. ಸರ್ಕಾರದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ SPP ಇದಾರಲ್ಲ, ಅವರ ಮೂಲಕ ಕೋರ್ಟ್ಗೆ ಮಾಹಿತಿಯನ್ನ ಕೂಡ ಕೊಡಲಾಗಿದೆ. ಯಾವ ಕಾರಣಕ್ಕೋಸ್ಕರ ನೀವು ವಾಪಸ್ ಪಡಿತಾ ಇದ್ದೀರಾ ಅದಕ್ಕೆ ಮಾತ್ರ ಯಾವುದೇ ಕಾರಣಗಳನ್ನ ಕೊಡಲಾಗಿಲ್ಲ. CRPC 321 ಅಡಿ ಕೇಸ್ ವಾಪಸ್ ಅನ್ನ ಪಡಿಲಿಕ್ಕೆ ಮುಂದಾಗಿರುವಂತ ಸರ್ಕಾರ. CRPC 321 ಅಡಿಯಲ್ಲಿ ಈ ಒಂದು ಕೇಸನ್ನ ವಾಪಸ್ ಪಡಿಲಿಕ್ಕೆ ಮುಂದಾಗಲಾಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ
ಯಾವುದೇ ಕಾರಣವನ್ನ ಕೊಟ್ಟಿಲ್ಲ. ಆದ್ರೆ ಅವರ ರೀತಿಯಲ್ಲಿ ಕಾರಣ ಕೊಡದೇ ಇರುವಂತದ್ದನ್ನು ನೋಡ್ತಾ ಇದ್ರೆ ಅಮಾಯಕರು ಅನ್ನುವಂತ ಹಣೆಪಟ್ಟಿಯನ್ನ ಕಟ್ಬಿಟ್ಟೆ ಇವರು ವಾಪಸ್ಸನ್ನ ಪಡೆದುಕೊಳ್ತಾ ಇರುವಂತದ್ದು. ಕೇಸ್ ವಾಪಸ್ ಪಡೆಯೋ ಬಗ್ಗೆ ಯಾವುದೇ ಕಾರಣವನ್ನ ನೀಡಿಲ್ಲ ಸರ್ಕಾರ. ಯಾವ ಕಾರಣಕ್ಕೆ ನೀವು ವಾಪಸ್ ಪಡಿತಾ ಇದ್ದೀರಾ ಅನ್ನುವಂಥದ್ದಕ್ಕೆ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಮಾತ್ರ ಯಾವುದೇ ಉತ್ತರ ಇಲ್ಲ. ಕೇಸ್ ವಾಪಸ್ ಪಡೆಯುವಂತ ಪ್ರಕ್ರಿಯೆಗೆ ಇನ್ನೊಂದೇ ಹೆಜ್ಜೆ ಇರುವಂತದ್ದು. ಕೋರ್ಟ್ ಏನಾದ್ರೂ ಓಕೆ ಅಂದಿದ್ದೆ ಆದ್ರೆ ಮುಗಿತ್ತು ಆ ಕೇಸ್ ಕಂಪ್ಲೀಟ್ಲಿ ಕ್ಲೋಸ್. ಆ ಪ್ರಕರಣ ನಡೆದಿತ್ತಾ ಇಲ್ವಾ ಅನ್ಬೇಕು ನಾವು. ಆ ರೀತಿಯಾಗಿ ಸರ್ಕಾರ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಇನ್ನಷ್ಟು ಪ್ರಕರಣಗಳಿಗೆ ರಹದಾರಿಯನ್ನ, ಹೈವೇಯನ್ನ ಮಾಡ್ಕೊಡ್ತಾ ಇರುವಂತದ್ದು. ನೀವು ಮಾಡಿದ್ ಮಾಡ್ಕೊಳ್ಳಿ, ನಿಮ್ ಸಮುದಾಯ ಮಾಡಿದ್ ಮಾಡ್ಕೊಳ್ಳಿ, ನಾವಿದೀವಿ ನಿಮ್ ಜೊತೆಗೆ ಅನ್ನುವ ರೀತಿಯಾದಂತ ಒಂದು ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಹಾಗಾದ್ರೆ ಈ ಘಟನೆಯ ಟೈಮ್ ಲೈನ್ ನೋಡ್ತಾ ಹೋಗೋಣ, ಏನೇನಾಯ್ತು ಅನ್ನುವಂಥದ್ದನ್ನ. ಅಕ್ಟೋಬರ್ 10, 2024 ಅಂದ್ರೆ ಕ್ಯಾಬಿನೆಟ್ ಸಭೆ ನಡೆದಿದ್ದಂಥ ವಿಚಾರ. ಸರ್ಕಾರ ಎಷ್ಟು ಶರವೇಗದಲ್ಲಿ ನಿರ್ಧಾರವನ್ನ ಕೈಗೊಳ್ತು ಅಂತ. ಅಕ್ಟೋಬರ್ 10, 2024 ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಪಡೆಯಲಿಕ್ಕೆ ಸಂಪುಟ ತೀರ್ಮಾನವನ್ನ ಕೈಗೊಳ್ಳುತ್ತೆ. ನಾಟ್ ಓನ್ಲಿ ದಿಸ್, ಈ ಒಂದು ಕೇಸ್ 43 ಕೇಸ್ಗಳನ್ನು ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ನಿರ್ಧಾರ ಮಾಡಿರ್ತಾರೆ. ಅದರಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸರ್ಕಾರದ ಅಧಿಕೃತ ಆದೇಶ ಅಕ್ಟೋಬರ್ 15, 2024 ಸಂದರ್ಭದಲ್ಲಿ ಕ್ಯಾಬಿನೆಟ್ ನಿರ್ಧಾರದ ಬಗ್ಗೆ ಅಧಿಕೃತ ಆದೇಶವನ್ನ ಕೂಡ ಮಾಡಲಾಗುತ್ತೆ. ಅಕ್ಟೋಬರ್ 21, 2024 ಸರ್ಕಾರದ ಆದೇಶ ಪಾಲನೆಗೆ ಕಾನೂನು ಇಲಾಖೆಗೆ ಮಾಹಿತಿಯನ್ನ ಕೊಡಲಾಗುತ್ತೆ. ಸರ್ಕಾರ ಈ ನಿರ್ಧಾರ ಮಾಡಿದೆಯಲ್ಲ ಕ್ಯಾಬಿನೆಟ್ ನಲ್ಲಿ, ಅದನ್ನ ಪಾಲನೆ ಮಾಡ್ರಪ್ಪ ಅಂತ ಸೂಚನೆಯನ್ನ ಕೊಡಲಾಗುತ್ತೆ ಕಾನೂನು ಇಲಾಖೆಗೆ. ಡಿಸೆಂಬರ್ 6, 2024 ಕೋರ್ಟ್ಗೆ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂದ ಮಾಹಿತಿಯನ್ನ ಕೊಡಲಾಗುತ್ತೆ. SPP ಇಂದ ಕೋರ್ಟ್ಗೆ ವಿಶೇಷ ಅಂದ್ರೆ SPP ಮಾಹಿತಿಯನ್ನ ಕೊಡ್ತಾರೆ. ಡಿಸೆಂಬರ್ 24, 2024 ಕೇಸ್ ವಾಪಸ್ ಪಡೀಲಿಕ್ಕೆ SPP ಅರ್ಜಿಯನ್ನ ಹಾಕ್ತಾರೆ. ಯಾವತ್ತು? ಡಿಸೆಂಬರ್ 24. ಅಕ್ಟೋಬರ್ 10ನೇ ತಾರೀಕು ತೀರ್ಮಾನ ಆಗುತ್ತೆ. ಡಿಸೆಂಬರ್ 24 ಎಕ್ಸಾಕ್ಟ್ಲಿ 2.5 ತಿಂಗಳಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ಮಾಡಿ ಮುಗಿಸ್ಬಿಡುತ್ತೆ ಕಾಂಗ್ರೆಸ್ ಸರ್ಕಾರ. ಸಿಟಿ ಸಿವಿಲ್ ಕೋರ್ಟ್, NIA ಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ NIA ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಇನ್ನು ಏಪ್ರಿಲ್ 7, 2025 ವಿಚಾರಣೆಗೆ ದಿನಾಂಕವನ್ನ ನಿಗದಿ ಮಾಡಿರುವಂತದ್ದು ಕೋರ್ಟ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಈ ವಿಚಾರದಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ಯುವ ವಕೀಲರ ತಂಡ ಒಂದು ಈ ಕೇಸನ್ನು ವಾಪಸ್ ಪಡೀಲಿಕ್ಕೆ ಸರ್ಕಾರ ಮುಂದಾಗ್ತಿದ್ದ ಹಾಗೆ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಫೆಬ್ರವರಿ ಮಿಡ್ದಲ್ಲಿ 15ನೇ ತಾರೀಕು 17ನೇ ತಾರೀಕು ಅವರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಈ ಕೇಸನ್ನ ಯಾಕೆ ವಾಪಸ್ ಪಡೆಯಲಾಗ್ತಾ ಇದೆ, ಈ ಕೇಸನ್ನ ವಾಪಸ್ ಪಡೆಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅರ್ಜಿಯನ್ನ ಹಾಕಿದ್ದಾರೆ. ಸೊ ಹೀಗಾಗಿ ಆ ಒಂದು ಅರ್ಜಿಯ ವಿಚಾರಣೆ ಕೂಡ ಮಾರ್ಚ್ 17ನೇ ತಾರೀಕು ನಡೆಯಲಿದೆ. ಹಾಗೆ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂಥದ್ದು ಹೈಕೋರ್ಟ್. ಸೊ ಹೀಗಾಗಿ 17ನೇ ತಾರೀಕು ಅಂದ್ರೆ ಮಾರ್ಚ್ 17ನೇ ತಾರೀಕು ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆದು ಈ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ತನ್ನ ನಿರ್ಧಾರವನ್ನ ಪ್ರಕಟ ಮಾಡುತ್ತೆ, ಆದೇಶವನ್ನ ಪ್ರಕಟ ಮಾಡುತ್ತೆ, ಕಾದ್ ನೋಡ್ಬೇಕಾಗಿದೆ. ಇನ್ನು ಕೇಸ್ ಹಿಸ್ಟ್ರಿ ನೋಡ್ಕೊಂಬರೋಣ. ಈ ಪ್ರಕರಣ ಹೆಂಗಾಗಿತ್ತು, ಏನೇನೆಲ್ಲ ದೊಡ್ಡ ಅನಾಹುತವನ್ನ ತಂದಿಟ್ಟಿದ್ರು, ಕಾನೂನನ್ನ ಕೈಗೆತ್ಕೊಂಡಿದ್ರು ದುಷ್ಕರ್ಮಿಗಳು ಅನ್ನುವಂಥದ್ದನ್ನ. ಹಳೆ ಹುಬ್ಬಳ್ಳಿ ಬೆಂಕಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 16, 2022ರಲ್ಲಿ ಒತ್ತಿ ಉರಿದಿದ್ದಂತ ಹಳೆ ಹುಬ್ಬಳ್ಳಿ ಯಾವುದೋ ಒಬ್ಬ ಪೋಸ್ಟ್ ಆಗ್ತಾ ಅನ್ನುವ ಕಾರಣಕ್ಕೋಸ್ಕರ ಇಡೀ ಕಾನೂನನ್ನ ಕೈಗೆತ್ತಿಕೊಂಡು ಬೆಂಕಿಯನ್ನ ಹಚ್ಚಿದ್ರು. ಸೋಷಿಯಲ್ ಮೀಡಿಯಾ ಪೋಸ್ಟ್ ನಿಂದ ಹೊತ್ತಿದ್ದಂತ ಕಿಚ್ಚು. ಹಂಗೇನಾದ್ರೂ ಕಿಚ್ಚು ಹತ್ಕೊಳ್ಳಂಗಿದ್ರೆ ಇನ್ನೊಂದು ಸಮುದಾಯ, ನಮ್ಮ ದೇಶದ ದೊಡ್ಡ ಸಮುದಾಯ, ಇನ್ನು ಎಂತೆಂಥ ಅನಾಹುತಗಳನ್ನ ಮಾಡಬೇಕಾಗಿತ್ತು ಹೇಳಿ. ಹಂಗೆ ಪೋಸ್ಟ್ಗಳನ್ನ ನೋಡ್ಬಿಟ್ಟು ಏನಾದ್ರೂ ಅಖಾಡಕ್ಕೆ, ರಸ್ತೆಗೆ, ಬೀದಿಗೆ ಏನಾದ್ರೂ ಇಳಿಯಂಗಾಗಿದ್ರೆ, ಕಾನೂನನ್ನ ಕೈಗೆತ್ತಿಕೊಳ್ಳಂಗಿದ್ದಿದ್ರೆ ಏನೇನೆಲ್ಲ ಅನಾಹುತಗಳಾಗ್ಬಿಟ್ಟಿರೋದು. ಇವ್ರು ಮಾತ್ರ ಯಾವ ಕಾನೂನನ್ನ ಫಾಲೋ ಮಾಡೋದಿಲ್ಲ. ಆದ್ರೆ ಇವರು ಜಾತ್ಯತೀತರು ಅನ್ನುವಂತ ಹಣೆಪಟ್ಟಿಯನ್ನ ಒತ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನು ಕೂಡ ಮರೆಮಾಚುವಂತ ಕೆಲಸ ಮಾಡುತ್ತೆ. ಮಸೀದಿ ಮೇಲೆ ಭಗವಧ್ವಜ ಇರುವಂತ ಫೋಟೋ ವೈರಲ್ ಆಗುತ್ತೆ. ಮಸೀದಿ ಮೇಲೆ ಭಗವಧ್ವಜ ಇರುವಂತ ಫೋಟೋ ವೈರಲ್ ಆದಂತ ಸಂದರ್ಭದಲ್ಲಿ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಜಮಾವಣೆಗೊಳ್ತಾರೆ. ಅಲ್ಲಿ ಯಾವನೋ ಒಬ್ಬ ಮೌಲ್ವಿ ಹೋಗ್ತಾನೆ, ಭಾಷಣ ಬಿಗಿತಿದ್ದ ಹಾಗೆ ಅಲ್ಲಿದ್ದು ಬಂದಂಥವ್ರು ಎಲ್ಲರೂ ಕೂಡ ಕೈಯಲ್ಲಿ ಕಲ್ಲೆಲ್ಲ ಹಿಡ್ಕೊಂಬಂದಿದ್ರಲ್ಲ, ಅಲ್ಲಿ ಪೊಲೀಸ್ ಠಾಣೆ ಮೇಲೆ ತೂರೋದು, ಪೊಲೀಸರ ಮೇಲೆ ತೂರೋದು, ಅದಾದ್ಮೇಲೆ ಬೆಂಕಿ ಹಚ್ಚೋದು, ಅಲ್ಲಿದ್ದಂಥ ಪೊಲೀಸ್ ಗಾಡಿಗಳ ಮೇಲೂ ಕೂಡ ತೂರ್ಬಿಟ್ಟು ಅದನ್ನ ಜಖಂಗೊಳಿಸಿದ್ರು. ಕಲ್ಲು ತೂರಾಟದಲ್ಲಿ ಇನ್ಸ್ಪೆಕ್ಟರ್ ಸೇರಿದಂತೆ 12 ಮಂದಿಗೆ ಗಾಯ ಆಗಿರುತ್ತೆ. 12 ಮಂದಿಗೆ ಸರಿಯಾಗಿ ಹೊಡೆದಿರ್ತಾರೆ ಕಲ್ಲು ತೂರಾಟ ಹಿನ್ನೆಲೆಯಲ್ಲಿ, ಕಾಲನ್ನ ಕೈಗೆತ್ಕೊಂಡಿರ್ತಾರಲ್ಲ. ಸೊ ಹೀಗಾಗಿ 12 ಮಂದಿ ಪೊಲೀಸರಿಗೂ ಕೂಡ ಗಾಯ ಆಗಿರುತ್ತೆ. ಗಲಾಟೆ ನಿಯಂತ್ರಿಸಲಿಕ್ಕೆ ಲಾಠಿ ಪ್ರಹಾರವನ್ನ ಮಾಡಲಾಗಿತ್ತು. ಪೊಲೀಸರಿಗೆ ಇದ್ದಿದ್ದಂತ ಆಪ್ಷನ್ ಅದೊಂದೇ, ಲಾಠಿ ಪ್ರಹಾರ ಮಾಡಬೇಕಾಗಿತ್ತು. ಆ ರೀತಿಯಾಗಿ ಕಾನೂನನ್ನ ಕೈಗೆತ್ಕೊಂಡಿದ್ರು, ಎಲ್ಲ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು. MIM ಮುಖಂಡ ಆರಿಫ್ ಸೇರಿದಂತೆ ಹಲವು ಆರೋಪಿಗಳ ಬಂಧನ. ಹತ್ತತ್ರ 150ಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಆಗಿರುತ್ತೆ, ಅರೆಸ್ಟ್ ಮಾಡಲಾಗಿರುತ್ತೆ. ಯಾವುದೇ ಪ್ರೂಫ್ ಇಲ್ದಲೇ ಅಲ್ಲ ಅರೆಸ್ಟ್ ಮಾಡಿದ್ದು, ಪ್ರತಿಯೊಂದಕ್ಕೂ ಪ್ರೂಫ್ ಇತ್ತು.
ಅಲ್ಲಿದ್ದಂಥ CCTVಗಳನ್ನ ಪರಿಶೀಲನೆ ಮಾಡ್ತಾರೆ. ಯಾವ್ಯಾವನ್ ಗುಂಡ ದುಷ್ಕರ್ಮಿಗಳು ಕಲ್ಲನ್ನ ತೂರಾಟ ಮಾಡಿದ್ರು ಅವ್ರನ್ನ ಒಬ್ಬೊಬ್ಬರನ್ನು ಹಿಡಿದು ಒಳಗಾಕಿರ್ತಾರೆ. ಅವರೆಲ್ಲರೂ ಕೂಡ ಈಗ ಅಮಾಯಕರು. ಕಾಂಗ್ರೆಸ್ ಸರ್ಕಾರದ ಪ್ರಕಾರ ಅವರೆಲ್ಲರೂ ಅಮಾಯಕರು. ಯಾಕೆಂದ್ರೆ ಆ ಕೇಸನ್ನ ವಾಪಸ್ ಪಡ್ಕೊಳ್ತಾ ಇದಾರಲ್ಲ, ಅದಕ್ಕೆ 150ಕ್ಕೂ ಹೆಚ್ಚು ಆರೋಪಿಗಳನ್ನ ಬಂಧಿಸಲಾಗಿತ್ತು. ಕಲ್ಲು ತೂರಾಟ ಮಾಡಿದ್ದೆಲ್ಲ ವಿಡಿಯೋ ಪ್ರೂಫ್ ಇದೆ ರೀ. ಹಂಗಿದ್ಮೇಲೂ ಕೂಡ ಈ ಕೇಸ್ ವಾಪಸ್ ಪಡಿತಾ ಇರುವಂಥದ್ದು ಸಾರ್ವಜನಿಕರ ತೀವ್ರ ಟೀಕೆಗೂ ಕೂಡ ಗುರಿ ಆಗ್ತಾ ಇದೆ. UAPA ಅಡಿಯೂ ಕೂಡ ಹಲವರನ್ನ ಬಂಧನ ಮಾಡಲಾಗಿತ್ತು. ಆ ಒಂದು ಸೆಕ್ಷನ್ ಅಡಿಯಲ್ಲೂ ಕೂಡ ಬಂಧನ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ನಿಂದ 35 ಆರೋಪಿಗಳಿಗೆ ಜಾಮೀನನ್ನ ಕೊಡಲಾಗಿರುತ್ತೆ. ಇಲ್ಲೆಲ್ಲ ತಿರಸ್ಕಾರ ಆದಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. 35 ಜನ ಆರೋಪಿಗಳಿಗೆ ಜಾಮೀನನ್ನ ಕೂಡ ಕೊಡಲಾಗಿತ್ತು. ಹೈಕೋರ್ಟ್ನಿಂದ 111 ಮಂದಿ ಜಾಮೀನನ್ನ ಕೊಡಲಾಗಿರುತ್ತೆ. ನೋಡಿ, 111 ಪ್ಲಸ್ 35 150ಕ್ಕೂ ಹೆಚ್ಚು ಜನ ಟೋಟಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವ್ರು. ಹೈಕೋರ್ಟ್ನಿಂದಲೂ ಕೂಡ 111 ಮಂದಿಗೆ ಜಾಮೀನು ಸಿಕ್ಕಿರುತ್ತೆ. ತುಂಬಾ ದಿನಗಳ ಬಳಿಕ ಜಾಮೀನು ಸಿಕ್ಕಿರುತ್ತೆ. ಇಂತಹ ಒಂದು ಪ್ರಮುಖವಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಏನು ನಡೆದೇ ಇಲ್ಲ ಅನ್ನುವ ರೀತಿಯಲ್ಲಿ ಮುಚ್ಚಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. MLC ಆಗಿರುವಂತಹ CT ರವಿ ಇದೇ ವಿಚಾರದ ಬಗ್ಗೆ ಏನು ಮಾತನಾಡಿದ್ದಾರೆ ನೋಡೋಣ. ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ರಾಜನೀತಿ ದೇಶಕ್ಕೆ ಅಪಾಯಕಾರಿ. ಅದೇ ಕೆಲಸವನ್ನು ಕಾಂಗ್ರೆಸ್ ಮುಂದುವರಿಸಿದೆ. ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರು ಅವ್ರ ದೇಶ ಪ್ರೇಮಿಗಳ ಅಥವಾ ರೈತರ ಅಥವಾ ಕನ್ನಡ ಪ್ರೇಮಿಗಳ, ಅವರು ಮತಾಂಧರು. ತನ್ನ ಮತೀಯ ವಿಚಾರಕ್ಕಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕೋಮುಗಲಭೆ ಹಬ್ಬಿಸ್ತಕ್ಕಂಥ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವ್ರು ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕ್ಲಿಕ್ಕೆ ಬರ್ತಾರೆ, ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸ್ತಾರೆ. ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವಂಥ ಕೆಟ್ಟ ರಾಜನೀತಿಯನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇವರಿಗೆ ಯಾವುದರಲ್ಲಿ ಹೊಡಿಬೇಕು? ಇವ್ರ ರಾಜನೀತಿಗೆ ಯಾವುದರಲ್ಲಿ ಹೊಡಿಬೇಕು ಹೇಳಿ? ಇದಕ್ಕೆ ಶಬ್ದಗಳಿಂದ ಕಣ್ಸೋರು ಸಾಕಾಗೋದಿಲ್ಲ. ಜನ ಇವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಬೇಕು, ಕ್ಯಾಕರ್ಸ್ ಉಗಿಬೇಕು, ಅವಾಗಲೇ ಬುದ್ಧಿ ಬರೋದು. ಈ ಕೆಟ್ಟ ರಾಜನೀತಿಯ ಪರಿಣಾಮ ಬಹುಶಃ ಇವರ ಮನಸ್ಥಿತಿಯೇ ಎಷ್ಟು ಕೆಟ್ಟು ಹೋಗಿದೆ ಅನ್ನೋದಕ್ಕೆ ನಿದರ್ಶನ. ಪಾಕಿಸ್ತಾನದ ಅಪ್ಪಂದಿರಿಗೆ ಹುಟ್ಟಿದವರು ಮಾತ್ರ ಇಂಥ ಯೋಚನೆಯನ್ನು ಮಾಡ್ತಾರೆ, ಇಂಥ ಪ್ರಸ್ತಾಪವನ್ನು ಮುಂದಿಡ್ತಾರೆ. ಭಾರತೀಯ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರದ ವಿರುದ್ಧ ಯಾರಿಲ್ಲ, ಅವ್ರು ಯಾರು ಇಂಥ ಯೋಚನೆ ಮಾಡೋದಿಲ್ಲ. ಅಂಥದ್ದೇನಾದ್ರು ಮಾಡಿದ್ರೆ ನಾವು ರಾಜ್ಯವ್ಯಾಪಿ ಆಂದೋಲನ ಮಾಡ್ತೀವಿ. ಯಾರು ಆ ರೀತಿ ಸಮರ್ಥಿಸ್ತಾರೆ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕು. ಅವ್ರು ಯಾರು ಇಲ್ಲಿರೋದಕ್ಕೆ ಲಾಯಕ್ಕಲ್ಲ. ಯಾವುದೇ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನೋಡಿ, ಈ ಪ್ರಕರಣಗಳು ಅಂತ ಬಂದಾಗ ನೆಲ, ಜಲ, ಭಾಷೆ, ಈ ನಾಡು ನುಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಹೋರಾಟವನ್ನ ಮಾಡ್ತಾರೆ. ಅಂಥವ್ರನ್ನ ಒಳಗಾಗ್ತಾರೆ, ಕೇಸ್ಗಳನ್ನ ಹಾಕ್ತಾರೆ. ಈಗಲೂ ಕೂಡ ಅಲ್ದಾಡಬೇಕು ಪೊಲೀಸ್ ಠಾಣೆಗೆ, ಅಂಥವ್ರ ಕೇಸನ್ನ ವಾಪಸ್ ಪಡೆದುಕೊಳ್ಳೋದಿಲ್ಲ. ಆದರೆ ಇಂಥ ಪ್ರಕರಣಗಳನ್ನ ಮಾತ್ರ ಈಸಿಯಾಗಿ ತುಷ್ಟೀಕರಣಕ್ಕೋಸ್ಕರ, ತಮ್ಮ ಮತ ಬ್ಯಾಂಕ್ ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ ಸರ್ಕಾರಗಳು ನಿರ್ಧಾರ ಮಾಡ್ತವೆ. ಅಂಥದ್ದೇ ಇದೊಂದು ಪ್ರಕರಣ. ಸರ್ಕಾರ ಮಾಡ್ತಾ ಇರುವಂಥದ್ದು ಎಡವಟ್ಟು, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು. ಇನ್ನು ಸರ್ಕಾರಕ್ಕೆ ಶಾಕ್ ಎದುರಾಗುತ್ತಾ ಅಂತ ಹಳೆ ಹುಬ್ಬಳ್ಳಿ ಪ್ರಕರಣ ವಾಪಸ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂಥ ತುಷ್ಟೀಕರಣ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥ ಕಾರಣಕ್ಕೋಸ್ಕರ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ ವಕೀಲರ ತಂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ PIL ಅನ್ನ ಸಲ್ಲಿಸಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಈ ಒಂದು ಪ್ರಕರಣವನ್ನ ವಾಪಸ್ ಪಡಿತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ದಾರೆ. ಕೇಸ್ ವಾಪಸಾತಿ ತೀರ್ಮಾನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿರುವಂಥದ್ದು. ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡಲಾಗಿರುವಂಥದ್ದು. ಹಾಗೆ ಹೈಕೋರ್ಟ್ ಸರ್ಕಾರಕ್ಕೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಇದಕ್ಕೆ ಉತ್ತರಿಸಿ ಏನ್ ಹೇಳ್ತೀರಾ ಅನ್ನುವಂಥದ್ರ ಬಗ್ಗೆ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಆ ಒಂದು ಒನ್ ಸೈಡೆಡ್ ಈಗ ವಾದ ಮುಗ್ದಿದೆ ಅಲ್ವಾ. ಮಾರ್ಚ್ 17ಕ್ಕೆ ಅದರ ತೀರ್ಪು ಪ್ರಕಟ ಆಗಲಿರುವಂಥದ್ದು. ಮಾರ್ಚ್ 17 ಅಂದ್ರೆ ಇನ್ನೊಂದು 10 ದಿನದಲ್ಲಿ ಹೈಕೋರ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಪ್ರಕಟ ಮಾಡಲಿದೆ. ಕಾದ್ ನೋಡಬೇಕು ಏನಾಗುತ್ತೆ ಅನ್ನುವಂಥದ್ದನ್ನ. ಮಾರ್ಚ್ 17ರಂದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿರುವಂಥದ್ದು. ಆ ಸಂದರ್ಭದಲ್ಲಿ ತೀರ್ಮಾನ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ನೋಡಿ, ಈ ಒಂದು ಪ್ರಕರಣ ವಾಪಸ್ ಪಡಿತಾ ಇರುವಂಥದ್ದು ಬರೀ ಇದೊಂದು ಪ್ರಕರಣದಲ್ಲಿ ಮಾತ್ರ ಸೀಮಿತ ಮಾಡಿಬಿಟ್ಟು ನೋಡುವಂಥದ್ದಲ್ಲ ನಾವು. ಯಾಕೆಂದ್ರೆ ಇದೇ ರೀತಿಯಾದಂಥ ಪ್ರಕರಣಗಳು ಇನ್ನೂ ಜಾಸ್ತಿ ನಡೆದಿದ್ದಾವೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಆವಾಗಲೇ ಹೇಳಿದೆ ನಾನು, ಉದಯಗಿರಿ ಪ್ರಕರಣ ಇದೆಯಲ್ಲ, ಆ ಪ್ರಕರಣದಲ್ಲೂ ಕೂಡ ಈ ಬಂಡ ಸರ್ಕಾರ ಮತ್ತೆ ಅದೇ ರೀತಿಯಾದಂಥ ತೀರ್ಮಾನವನ್ನ ಮಾಡಿದ್ರೂ ಮಾಡ್ಬೋದು, ಅದೇ ಇರುವಂಥ ಆತಂಕ.
ಮತ್ತು ಒಂದ್ ಕಡೆ ಕೆಲವರಿಗೆ ಖುಷಿ, ಒಂದು ಸಮುದಾಯಕ್ಕೆ ಖುಷಿ ಇರುವಂಥದ್ದು. ಯಾಕೆಂದ್ರೆ ನಾವ್ ಏನ್ ಮಾಡಿದ್ರು ನಡೆಯುತ್ತೆ, ನಮ್ಮ ಸರ್ಕಾರನೇ ಅಲ್ವಾ ಇರೋದು, ನಾವ್ ಏನು ಮಾಡಿದ್ರು ಕೂಡ ಇವ್ರು ನಮ್ಮನ್ನ ಬಿಡಿಸ್ಕೊಂಬರ್ತಾರೆ, ನಮ್ಮ ಸರ್ಕಾರ ಇರುವಂತ ಕಾರಣಕ್ಕೋಸ್ಕರ, ವೋಟ್ ಬ್ಯಾಂಕ್ ಕಾರಣಕ್ಕೋಸ್ಕರ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಧೈರ್ಯ ತುಂಬಿದಂತಾಗುತ್ತೆ. ಆದರೆ ಪೊಲೀಸರಿಗೆ ಮಾತ್ರ ನೈತಿಕ ಸ್ಥೈರ್ಯವನ್ನೇ ಕಿತ್ಕೊಂಡಂತಾಗುತ್ತೆ ಇಂಥ ನಿರ್ಧಾರಗಳು ಸರ್ಕಾರ ಮಾಡ್ತಾ ಇರುವಂಥದ್ದು. ನೋಡೋಣ ಇನ್ನು ಯಾವ್ಯಾವ ರೀತಿಯಾಗಿ ಇದು ವಿರೋಧಗಳಿಗೆ ಕಾರಣ ಆಗುತ್ತೆ ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಚದುರಂಗದ ಎರಡನೇ ಸ್ಟೋರಿ. ಬಿಜೆಪಿಯಲ್ಲಂತೂ ಬಣ ಬಡಿದಾಟ ನಡೀತಾನೆ ಇರುವಂಥದ್ದು. ಅದು ರಾಜ್ಯಾಧ್ಯಕ್ಷರ ಅಧಿಕೃತ ಘೋಷಣೆವರೆಗೂ ಕೂಡ ಕಂಟಿನ್ಯೂ ಆಗೇ ಆಗುತ್ತೆ. ಇದೇ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಮಿತ್ ಶಾ ಅವರು. ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರ್ತಾ ಇರುವಂಥ ಟೈಮ್ನಲ್ಲಿ ಒಂದು ಕುತೂಹಲ ಇದೆ, ಬಣ ಬಡಿದಾಟಕ್ಕೆ ಅಂದ್ರೆ ತೆರೆಯನ್ನ ಎಳಿತಾರಾ ಅಂತ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಬಿಜೆಪಿ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ? ಒಳಜಗಳಕ್ಕೆ ಅಮಿತ್ ಶಾ ಮದ್ದನ್ನ ಅರಿತಾರ? ಶಾ ಭೇಟಿ ಮಾಡೋದ್ರಲ್ಲೂ ಕೂಡ ಬಣಗಳ ಆಟ. ಇದು ಚದುರಂಗದ ಎರಡನೇ ಸ್ಟೋರಿ. ಬಡಿದಾಟಕ್ಕೆ ಬ್ರೇಕ್. ರಾಜ್ಯ ಬಿಜೆಪಿ ಬಣಗಳ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ. ಆದರೆ ಆ ಪ್ರಶ್ನೆಗೆ ಉತ್ತರ ಅಂತೂ ಹೈಕಮಾಂಡ್ ಕೊಡುತ್ತೆ ಅಂತ ನಿರೀಕ್ಷೆ ಮಾಡಿದ್ದೇ ಬಂತು. ಬಿಟ್ರೆ ಇದುವರೆಗೂ ಉತ್ತರವನ್ನ ಕೊಡ್ಲಿಕ್ಕೆ ಆಗಿಲ್ಲ ಹೈಕಮಾಂಡ್ಗೆ. ಸುಮ್ಮನೆ ಅವ್ರಿಗೂ ಒಂದು ತೇಪೆ ಹಚ್ಚೋದು, ಇವ್ರಿಗೂ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ನಾಳೆ ರಾಜ್ಯಕ್ಕೆ ಅಮಿತ್ ಶಾ ಬರ್ತಾ ಇರುವಂಥದ್ದು. ಬಿಜೆಪಿ ಟೀಮ್ ಆಕ್ಟಿವ್ ಆಗಿಬಿಟ್ಟಿದೆ. ಯಾಕೆಂದ್ರೆ ದೇಶದಲ್ಲಿ ಸದ್ಯಕ್ಕೆ ಬಿಜೆಪಿ ನಾಯಕರು ಎಲ್ಲೇ ಗೊಂದಲ ಇದ್ದಂತ ಸಂದರ್ಭದಲ್ಲಿ ಯಾರ್ದಾದ್ರೂ ಮಾತನ್ನ ಕೇಳ್ತಾರೆ ಅಂದ್ರೆ ನಂಬರ್ 1 ನರೇಂದ್ರ ಮೋದಿ ಅವರು, ನಂಬರ್ 2 ಅಮಿತ್ ಶಾ. ಈ ಇಬ್ಬರ ಮಾತಷ್ಟೇ ನಡೆಯುವಂಥದ್ದು. ಇನ್ಯಾರು ಏನ್ ಹೇಳಿದ್ರು ಕೂಡ ಯಾರು ಮಾತು ಕೇಳುವಂತ ಪರಿಸ್ಥಿತಿಯಲ್ಲಿಲ್ಲ. ಆ ರೀತಿಯಾಗಿದೆ ಬಿಜೆಪಿಯ ಪರಿಸ್ಥಿತಿ. ಸೊ ಹೀಗಾಗಿ ಅಮಿತ್ ಶಾ ಅವರೇ ಸ್ವತಃ ರಾಜ್ಯಕ್ಕೆ ಬರ್ತಾ ಇರುವಂತ ಈ ಸಂದರ್ಭದಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಆಗ್ತಾರ? ಬಿಜೆಪಿ ಒಳಗಿನ ಬಹಿರಂಗ ಮುನಿಸುಗಳಿಗೆ ಮದ್ದನ್ನ ಅರಿತಾರ ಅಮಿತ್ ಶಾ ಅವರು ಅನ್ನುವಂಥ ಪ್ರಶ್ನೆ ಇದೆ. ಆದ್ರೆ ಹೈಕಮಾಂಡ್ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ಆ ರಾಜ್ಯಕ್ಕೆ ಹೋಗ್ಬಿಟ್ಟು ಸಮಾಧಾನ ಪಡಿಸ್ಬಿಟ್ಟು ಕೂರಿಸ್ಬಿಟ್ಟು ಹಿಂಗಲ್ಲ ಹಂಗೆ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಯಾವುದೇ ನಾಯಕರು ಇರೋದಿಲ್ಲ. ಯಾಕೆಂದ್ರೆ ದೆಹಲಿಗೆ ಕರೆಸ್ಕೊಂಡು ಅವರ ಒಂದು ನಮ್ಮ ಶಕ್ತಿ ಏನು ಅನ್ನೋಂಥದ್ದನ್ನ ತೋರಿಸಿ ನಂತರ ಅವರಿಗೆ ಬುದ್ಧಿವಾದವನ್ನ ಹೇಳುವಂತ ಸಾಧ್ಯತೆ ಇರುತ್ತೆ. ಆದ್ರೆ ನಮ್ಮ ರಾಜ್ಯಕ್ಕೆ ಬರ್ತಾ ಇರುವಂತ ಸಂದರ್ಭದಲ್ಲಿ ನಿಜಕ್ಕೂ ಅವರು ಬ್ರೇಕ್ ಹಾಕ್ತಾರ ಬಣ ಬಡಿದಾಟಕ್ಕೆ ಅನ್ನುವಂಥ ಪ್ರಶ್ನೆಗೆ ಹೇಳ್ತಾ ಹೋಗ್ತೀವಿ ಏನೇನು ಆಗ್ತಾ ಇದೆ ಅಂತ. ಅಮಿತ್ ಶಾ ಅವರ ಪ್ರವಾಸದ ಬಗ್ಗೆ ನೋಡ್ತಾ ಹೋಗೋಣ. ಅಮಿತ್ ಶಾ ಅವರು ನಾಳೆ ಬರ್ತಾ ಇದ್ದಾರಲ್ಲ, ಬೆಳಗ್ಗೆ 11:40ಕ್ಕೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅಮಿತ್ ಶಾ ಅವರು. ಕೇಂದ್ರದ ಗೃಹ ಸಚಿವರು ಇನ್ನು ಮಧ್ಯಾಹ್ನ 12ರಿಂದ 1:40ವರೆಗೂ ಮಾರ್ತಹಳ್ಳಿಯಲ್ಲಿ ವಿಶ್ವೇಶ್ವರ ತೀರ್ಥ ಮೆಮೋರಿಯಲ್ ಆಸ್ಪತ್ರೆ ಉದ್ಘಾಟನೆಯನ್ನ ಮಾಡಲಿರುವಂಥದ್ದು. ಒಂದು ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 1:40ರಿಂದ 2:10ವರೆಗೆ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳ ಜೊತೆ ಭೋಜನವನ್ನ ಕೂಡ ಮಾಡಲಿದ್ದಾರೆ. ಮಧ್ಯಾಹ್ನ 2:30 HAL ಏರ್ಪೋರ್ಟ್ನಿಂದ ಗುಜರಾತ್ಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅಮಿತ್ ಶಾ ಅವರು. ಈ ಸಂದರ್ಭದಲ್ಲಿ ರಾಜ್ಯ ನಾಯಕರನ್ನ ಭೇಟಿಯಾಗಿ ಬಣಬಡಿದಾಟಕ್ಕೆ ಬ್ರೇಕ್ ಆಗ್ತಾರ? ಸಾಧ್ಯನೇ ಇಲ್ಲ. ವಿಶ್ವೇಶತೀರ್ಥ ಆಸ್ಪತ್ರೆ ಉದ್ಘಾಟನೆಯಷ್ಟೇ ಅಧಿಕೃತ ಕಾರ್ಯಕ್ರಮ ಇಲ್ಲಿ ಇರುವಂಥದ್ದು. ಅದರ ಜೊತೆಗೆ ನಾಯಕರುಗಳು ಕೂಡ ಭಾಗಿಯಾಗ್ತದೆ. ರಾಜ್ಯ ನಾಯಕರ ಪ್ರತ್ಯೇಕ ಭೇಟಿಗೆ ಇನ್ನೂ ಕೂಡ ಸಮಯವನ್ನ ನೀಡಿಲ್ಲ ಅಮಿತ್ ಶಾ ಅವರು. ಪ್ರತ್ಯೇಕವಾಗಿ ನಾವೇನೋ ದೂರನ್ನ ಹೇಳ್ಬೇಕಪ್ಪ, ಇಷ್ಟೆಲ್ಲ ಸಮಸ್ಯೆ ಇದೆ, ಅಮಿತ್ ಶಾ ಅವರಿಗೆ ರಾಜ್ಯದಲ್ಲೇ ಹೇಳ್ಕೊಂಬಿಡೋಣ ಅಂದ್ರೆ ನೋ, ಅದಕ್ಕೆ ಯಾವುದೇ ರೀತಿಯಾದಂಥ ಸಮಯ ಇಲ್ಲಿ ಫಿಕ್ಸ್ ಆಗಿಲ್ಲ. ಇನ್ನು ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಬಗ್ಗೆ ನಾವು ನೋಡ್ತಾ ಹೋದಾದ್ರೆ, ರಾಜ್ಯ ಬಿಜೆಪಿಯ ಬಣ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ? ನಾಳೆ ಬಂದಂಥ ಸಂದರ್ಭದಲ್ಲಿ ಚಾನ್ಸೇ ಇಲ್ಲ. ಬಣಗಳ ಕಚ್ಚಾಟ ಮುನಿಸುಗಳಿಗೆ ಬ್ರೇಕ್ ಹಾಕ್ತಾರ ಅಮಿತ್ ಶಾ ಅವರು? ಇಲ್ಲ. ಹಂಗೇನಾದ್ರೂ ಹಾಕಂಗಿದ್ದಿದ್ರೆ ಅವ್ರಿಗೆ ನೋಟಿಸ್ ಕೊಡುವಂಥದ್ದಕ್ಕೂ ಮುಂಚೆನೆ ಯತ್ನಾಳ್ ಅವ್ರನ್ನ, ವಿಜೇಂದ್ರ ಅವ್ರನ್ನ ಕರೆಸ್ಬಿಟ್ಟು ಹಿಂಗಲ್ಲ ಹಿಂಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಒಂದು ಸ್ವಲ್ಪ ತಲೆ ಸವ್ರ್ಬಿಟ್ಟು ಕಳಿಸ್ಬೇಕಾಯ್ತು. ನಮ್ಮ ರಾಜ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳುವಂಥದ್ದು ಏನಿದೆ? ಆ ರೀತಿಯಾದಂಥ ಮನಸ್ಥಿತಿ ಇಲ್ಲಂತೂ ಬಿಜೆಪಿ ಹೈಕಮಾಂಡ್ ನಾಯಕರು ಇಲ್ಲ. ಆಸ್ಪತ್ರೆ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಿರುವಂಥ ರಾಜ್ಯ ಬಿಜೆಪಿಯ ನಾಯಕರು ಯಾರ್ಯಾರೆಲ್ಲ ಭಾಗಿಯಾಗ್ತಾರೆ ನಾಳೆ ಅಂತ ನೋಡಿದ್ರೆ, BS ಯಡಿಯೂರಪ್ಪನವರು ಇರ್ತಾರೆ, ವಿಜೇಂದ್ರ ಅವರು ಇರ್ತಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರು. ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರ ಆಗಿರುವಂಥ ಕಾರಣಕ್ಕೋಸ್ಕರ, ಅವರ ಹೆಂಡತಿ ಬೇರೆ ಅಲ್ಲಿ ಶಾಸಕಿ ಆಗಿರುವಂಥ ಕಾರಣಕ್ಕೋಸ್ಕರ ಅವ್ರಿಗೂ ಒಂದು ಸ್ಪೆಷಲ್ ಇನ್ವಿಟೇಷನ್ ಹೋಗಿರುತ್ತೆ, ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಭೇಟಿ ವೇಳೆ ಶಾ ಜೊತೆ ಪಕ್ಷದ ಗೊಂದಲಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಒಂದು ಸ್ವಲ್ಪ ಹೇಳಬಹುದು ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ. ಇನ್ನು ವಿಜೇಂದ್ರ ಯತ್ನಾಳ್ ನಡುವಿನ ಫೈಟ್ಗೆ ತೆರೆ ಬೀಳುತ್ತಾ ಅಂತ ನೋಡಿದ್ರೆ ನೋ, ಅದಕ್ಕೆ ಮಾತ್ರ ಆನ್ಸರ್ ಸಿಗುವಂಥದ್ದು ಡೌಟೇ ನಾಳೆ ಬಂದಾಗ. ರಾಜ್ಯಾಧ್ಯಕ್ಷರ ಹೆಸರು ಕೂಡ ಫೈನಲ್ ಮಾಡ್ತಾರ? ಇಲ್ಲಿಗೆ ಬಂದು ಫೈನಲ್ ಮಾಡಬೇಕಾಗಿಲ್ಲ ಅಮಿತ್ ಶಾ ಅವರು. ಇಲ್ಲಿ ಬಂದು ಇವರೇ ರಾಜ್ಯಾಧ್ಯಕ್ಷರು ಅಂತ ಫೈನಲ್ ಮಾಡುವಂತ ಅವಶ್ಯಕತೆನೂ ಸದ್ಯಕ್ಕಂತೂ ಇಲ್ಲ. ಆ ಅರ್ಜೆನ್ಸಿಯಲ್ಲೂ ಕೂಡ ಹೈಕಮಾಂಡ್ ಕಾಣಿಸ್ತಾ ಇಲ್ಲ, ಬಿಜೆಪಿಯ ಹೈಕಮಾಂಡ್.
ಶಾ ಭೇಟಿ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ಬಹುತೇಕ ಫಿಕ್ಸ್. ಬರುವಂತ ಒಂದೂವರೆ ಗಂಟೆಯಲ್ಲಿ ಇಲ್ಲೇ ರಾಜ್ಯಾಧ್ಯಕ್ಷರು ಯಾರು ಅನ್ನುವಂಥದ್ದನ್ನ ಅನೌನ್ಸ್ ಮಾಡುವಂತ ಹೇಳಿದ್ನಲ್ಲ, ಅರ್ಜೆನ್ಸಿ ಅನ್ನುವಂಥದ್ದಂತೂ ಬಿಜೆಪಿಗಿಲ್ಲ ಸದ್ಯಕ್ಕೆ. ಏಪ್ರಿಲ್ 4ರ ದಾವಣಗೆರೆ ಸಮಾವೇಶಕ್ಕೂ ಕೂಡ ಅನುಮತಿಯನ್ನ ಪಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು, ಅದ್ರ ಬಗ್ಗೆನೂ ಕೂಡ ಏನಾದರೂ ಮಾಹಿತಿಯನ್ನ ಕೊಡ್ಲಾಗತ್ತಾ ಅಂತ. ಇನ್ನ ರೆಬಲ್ಸ್ ತಂತ್ರ ಏನಿದೆ, ಸಿಗುವಂತ ಈ 1.5 ಗಂಟೆ 2 ಗಂಟೆ ಅವಧಿಯ ಸಂದರ್ಭದಲ್ಲಿ, ರಾಜ್ಯಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಅವರು ಯಾರ ಮುಖಾಂತರ ದಾಳವನ್ನ ಉಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ, ಅಮಿತ್ ಶಾ ಭೇಟಿಗೆ ಯತ್ನಾಳ್ ಬಣದಿಂದಲೂ ಕೂಡ ಪ್ರಯತ್ನವನ್ನ ಪಡಲಾಗ್ತಾ ಇದೆ ಅಂತ. ವಿಜೇಂದ್ರ ವಿರುದ್ಧ ದೂರು ಸಲ್ಲಿಕೆಗೆ ರೆಬಲ್ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರಂತೆ. ಪಾಪ ಅವ್ರು ಸಿದ್ಧತೆ ಮಾಡ್ಕೊಂಡಿದ್ದೇ ಬಂತು 5 ತಿಂಗಳಿಂದನೂ. ಅಲ್ಲಿ ಅಮಿತ್ ಶಾ ಅವರು ಇದುವರೆಗೂ ಅವರ ಭೇಟಿಗೆ ಅವಕಾಶವಂತೂ ಕೊಟ್ಟೇ ಇಲ್ಲ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಗೆ ಸಿಕ್ಕಿರಲಿಲ್ಲ ಅವಕಾಶ, ಇಲ್ಲೂ ಕೂಡ ಸಿಗ್ತಾ ಇಲ್ಲ. ಆದರೆ ಅರವಿಂದ ಲಿಂಬಾವಳಿ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ನಲ್ಲಿ ಗುರ್ಸ್ಕೊಂಡಿರುವಂಥ ಅರವಿಂದ್ ಲಿಂಬಾವಳಿ ಅವರು ಕೂಡ ನಾಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವ್ರ ಮುಖಾಂತರನಾದರೂ ಟ್ರೈ ಮಾಡೋಣ, ಅವ್ರ ಮುಖಾಂತರನೇ ದೂರು ಕೊಟ್ಬಿಡೋಣ ಅಂತ. ನಾವು ಹೋಗೋ ಬದಲು ಅರವಿಂದ್ ಲಿಂಬಾವಳಿ ಮುಖಾಂತರನೇ ದೂರು ಕೊಟ್ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಅಂತೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ದೂರನ್ನ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತದೆ. ನಾಳೆ ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ, ಅರವಿಂದ ಲಿಂಬಾವಳಿ ಅವರ ಮೂಲಕನೇ ಅಮಿತ್ ಶಾ ಜೊತೆ ಚರ್ಚೆಗೆ ಯತ್ನವನ್ನ ಮಾಡಲಾಗುತ್ತೆ ಅಂತ. ವಿಜೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ಅಂತೆ. ಇನ್ನು ಯಡಿಯೂರಪ್ಪ, ಶಾಮನೂರು ಶಿವಶಂಕರಪ್ಪ ಅವರ ಭೇಟಿ ಬಗ್ಗೆಯೂ ಕೂಡ ದೂರನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡಬೇಕು ಏನೇನಾಗುತ್ತೆ ಅಂತ. ಮದ್ದನ್ನ ಹರಿತಾರ ಅಮಿತ್ ಶಾ ಅವರು ಅಂತ ನೋಡೋದಾದ್ರೆ, ಇಷ್ಟು ದಿನ ಇಷ್ಟು ಸಮಯ ಬೇಕಾಗಿರಲಿಲ್ಲ, ಮದ್ದನ್ನ ಅರಿಯೋದೇ ಆಗಿದ್ದರೆ ಅಷ್ಟೊಂದು ಅರ್ಜೆನ್ಸಿ ಇದ್ದಿದ್ರೆ. ಇನ್ನು ರಾಜ್ಯಾಧ್ಯಕ್ಷ ಆಯ್ಕೆ ಬಗ್ಗೆ ಸುಳಿವು ಅಥವಾ ಸ್ಪಷ್ಟತೆ ಸಿಗುತ್ತಾ, ನಾಳೆನೇ ಸಿಗುತ್ತೆ ಅನ್ನುವಂಥ ಡೌಟ್. ಆದರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರೇ ಕಂಟಿನ್ಯೂ ಆಗುವಂತ ಎಲ್ಲಾ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ಯತ್ನಾಳ್ ಅವರಿಗೆ ನೋಟಿಸ್ ಕೊಡುವ ಮುಖಾಂತರನೇ ಹೈಕಮಾಂಡ್ ಮಾಡಿತ್ತು. ಇನ್ನು ಬಣವೀರರಿಗೆ ಖಡಕ್ ವಾರ್ನಿಂಗ್ ಕೊಡ್ತಾರಾ ಅಮಿತ್ ಶಾ ಅವರು? ಹೇಳ್ತಾ ಇದ್ನಲ್ಲ, 2.5 ಗಂಟೆಲಿ ಏನು ಖಡಕ್ ವಾರ್ನಿಂಗ್ ಕೊಡ್ತಾರೆ. ವಕ್ಫ್ ವರದಿ ಮೆಚ್ಚಿದ್ದಂಥ ರೆಬಲ್ಸ್ ಆಟಕ್ಕೆ ಬ್ರೇಕ್ ಅನ್ನ ಹಾಕ್ತಾರೆ. ವಕ್ಫ್ ವರದಿ ಎಲ್ಲೋ ಒಂದ್ ಕಡೆ ಅದು ಬಿಜೆಪಿಗೂ ಪ್ಲಸ್ ಆಗುತ್ತೆ, ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟ ಅನ್ನುವ ಕಾರಣಕ್ಕೋಸ್ಕರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಆದ್ರೆ ಈಗ ನಡೀತಾ ಇರುವಂತ ರೆಬಲ್ ಆಟಗಳಿಗೆ ಹೇಗೆ ಬ್ರೇಕ್ ಆಗ್ತಾರೆ, ಅದಕ್ಕೂ ಕೂಡ ಸುಮ್ಮನೆ ಮದ್ದನ್ನ ಅರಿದಲೆ ಫ್ರೀಡಮ್ ಆಗಿ ಬಿಟ್ಬಿಟ್ರೆ ಇನ್ನಷ್ಟು ಬಿಜೆಪಿ ಕಿತ್ಕೊಂಡು ಹೋಗ್ತಾ ಇರುತ್ತೆ ರಾಜ್ಯದಲ್ಲಿ. ಸೊ ಹೀಗಾಗಿ ಅದಕ್ಕೇನಾದ್ರೂ ಇಲ್ಲಿ ಬಂದಂತ ಸಂದರ್ಭದಲ್ಲೇ ಸೂಚನೆ ಕೊಡ್ತಾರ ನೋಡ್ಬೇಕು. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂತ ವಾರ್ನಿಂಗ್ ಅನ್ನ ಕೊಡ್ಲಾಗತ್ತಾ? ಹಿನ್ನಡೆನೇ ಆಗಿರುವಂತದ್ದು. ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟವನ್ನ ಬಿಜೆಪಿ ಇದುವರೆಗೂ ಮಾಡಿಲ್ಲ, ಮಾಡ್ತಾನೂ ಇಲ್ಲ. ಮುಂದೆ ಮಾಡಬೇಕು ಅಂದ್ರೆ ಅದಕ್ಕೆ ಎಲ್ಲ ಬಣಗಳ ಬಡಿದಾಟಕ್ಕೆ ಬ್ರೇಕ್ ಹಾಕಿದ್ರೆ ಮಾತ್ರ ಸಾಧ್ಯ. ಇನ್ನ ಕೊಟ್ಟಿರುವಂತ ಜವಾಬ್ದಾರಿ ಬಿಟ್ಟು ಅನ್ಯ ವಿಚಾರಕ್ಕೆ ಜಗಳ ಮಾಡ್ತಿರುವಂತ ಬಗ್ಗೆಯೂ ಕೂಡ ವಾರ್ನನ್ನ ಮಾಡುವಂತ ಸಾಧ್ಯತೆ ಅಂತ. ಅಧಿವೇಶನದಲ್ಲಿ ಸರ್ಕಾರಕ್ಕೆ ಎರಸು ಮುರಿಸು ಮಾಡುವಂತೆಯೂ ಕೂಡ ತಾಕೀತನ್ನ ಮಾಡುವಂತ ಚಾನ್ಸಸ್ ಇದೆ. ಇನ್ನ ಈ ಅಮಿತ್ ಶಾ ಅವರು ಬರ್ತಾ ಇರುವಂತ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಮತ್ತೊಂದ್ ಕಡೆ ಚಿಕ್ಕಬಳ್ಳಾಪುರದ ಸಂಸದ ಸುಧಾಕರ್ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳ್ಕೊಂಬೋಣ. ರಾಜ್ಯಾಧ್ಯಕ್ಷರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ, ಚರ್ಚೆ ನಡೀಬೇಕಲ್ಲ ಸರ್. ರಾಜ್ಯಾಧ್ಯಕ್ಷರ ನೇಮಕ ಆಗೋವರೆಗೂ ರಾಜ್ಯಾಧ್ಯಕ್ಷರು ಯಾರು, ಇವರೇ ಇರ್ತಾರ, ಮುಂದುವರಿತಾರ, ಇನ್ನೊಬ್ರು ಆಗ್ತಾರ, ಈ ಚರ್ಚೆ ಮಾಧ್ಯಮದವ್ರಿಗೂ ಬಹಳ ಇಂಟ್ರೆಸ್ಟು, ಜನರಿಗೂ ಇಂಟ್ರೆಸ್ಟು, ಪಾರ್ಟಿಯಲ್ಲಿ ಇರ್ತಕ್ಕಂಥ ಮುಖಂಡರಿಗೂ ಇಂಟ್ರೆಸ್ಟ್ ಇದೆ. ಸೊ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಯಾವಾಗ ಬೀಳುತ್ತೆ, ಅಥವಾ ಯಾರನ್ನಾದ್ರೂ ಒಬ್ಬರನ್ನ ಹೊರಗೆ ಕಳಿಸಿದಂಥ ಸಂದರ್ಭದಲ್ಲೇ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ರಾಜ್ಯಾಧ್ಯಕ್ಷರ ಅಧಿಕೃತ ಘೋಷಣೆ ಆಗೋವರೆಗೂ ಕೂಡ ಅಷ್ಟೇ. ಒಂದ್ ಕಡೆ ರೇಣುಕಾಚಾರ್ಯ ಅವರಾಗಿರ್ಬೋದು, ಮತ್ತೊಂದ್ ಕಡೆ ಯತ್ನಾಳ್ ಬಣನೆ ಆಗಿರ್ಬೋದು, ಸಭೆ ಮೇಲೆ ಸಭೆ ಮಾಡ್ತಾ ಇರ್ತಾರೆ, ನಾವೊಂದು ಸಮಾವೇಶ ಮಾಡ್ತೀವಿ ಅಂತ ಸುಮ್ಮನೆ ಒಂದು ಸಂದೇಶವನ್ನ ಕೂಡ ಕೊಡ್ತಾ ಇರ್ತಾರೆ. ಬಟ್ ಹೈಕಮಾಂಡ್ ಮನ್ಸಲ್ಲಿ ಏನಿದೆ, ಯಾವ ರೀತಿಯಾಗಿ ತೀರ್ಮಾನವನ್ನ ಕೈಗೊಳ್ತಾರೆ, ಯಾಕೆ ಇಷ್ಟೆಲ್ಲ ಡ್ರ್ಯಾಗ್ ಮಾಡ್ಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಚದುರಂಗ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮ.